ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರ್ಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 82
5555 08472 25 1555. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೋವಿಡ್ ಕಡಿವಾಣಕ್ಕೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿ. ಜನಸಂಚಾರ ಇಲ್ಲದೆ ಸ್ತಬ್ಧವಾದ ಕಲಬುರಗಿ. ವೀಕೆಂಡ್ ಕರ್ಫ್ಯೂಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ. ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಶಣ್ಪ್ರಕಾಶ್ ಆರೋಪ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ವಾರಾಂತ್ಯ ಕರ್ಫ್ಯೂ ಜಾರಿಗೊಳಿಸಿದರ ಕಾರಣ ಶನಿವಾರದಂದು ಕಲಬುರಗಿ ನಗರ ಭಾಗಶಃ ಸ್ತಬ್ಧವಾಗಿತ್ತು. ನಗರದಲ್ಲಿ ಕರ್ಫ್ಯೂ ಇರೋದ್ರಿಂದ ಅನೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ವು. ದಿನೇ ದಿನೇ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಾ ಇರೋ ಕಾರಣ ಸರ್ಕಾರ ವಾರಾಂತ್ಯ ಕರ್ಫ್ಯೂ ಹೇರಿದೆ. ವೀಕೆಂಡ್ ಕರ್ಫ್ಯೂ ವೇಳೆ ಸಾರ್ವಜನಿಕರು ಅನಗತ್ಯವಾಗಿ ಮನೆಯಿಂದ ಹೊರಬರುವಂತಿಲ್ಲ. ವ್ಯಾಪಾರ ವಹಿವಾಟಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಪ್ರತಿಯೊಂದಕ್ಕೂ 50-50 ರೂಲ್ಸ್ ಜಾರಿ ಮಾಡಿದರ ಪರಿಣಾಮ ವೀಕೆಂಡ್ ಕರ್ಫ್ಯೂ ಮೊದಲ ದಿನವೇ ಕಲಬುರಗಿ ಸ್ತಬ್ಧವಾಗಿತ್ತು. ಅನಗತ್ಯವಾಗಿ ಹೊರಬರದಂತೆ ಪೊಲೀಸರು ಜಾಗೃತಿ ಮೂಡಿಸುತ್ತಿದ್ದರಿಂದ ತೀರಾ ಅಗತ್ಯವಿದ್ದವರು ಮಾತ್ರ ರಸ್ತೆ ಮೇಲೆ ಕಂಡುಬಂದರು. ಕಲಬುರಗಿಯ ಸೂಪರ್ ಮಾರ್ಕೆಟ್ನ ಜನತಾ ಬಜಾರ್, ಚೌಕ್ ಪೊಲೀಸ್ ಠಾಣೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಕೇಂದ್ರ ಬಸ್ ನಿಲ್ದಾಣ, ರಾಮ ಮಂದಿರ, ಜಗತ್ ವೃತ್ತ ಸೇರಿ ಬಹುತೇಕ ಕಡೆ ಜನಸಂಚಾರ ವಿರಳವಾಗಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರಿ ಪೊಲೀಸರ ವಾಹನ ಸವಾರರನ್ನ ತಡೆದು ಪರಿಶೀಲನೆ ಮಾಡಿದ್ರು. ಇನ್ನು ಕೆಲವರು ಮಾಸ್ಕ್ ಧರಿಸದೆ ಹೋಗ್ತಿದ್ದ ಸವಾರರನ್ನ ತಡೆದು ಮಾಸ್ಕ್ ಹಾಕಿಕೊಳ್ಳುವಂತೆ ಜಾಗೃತಿ ಮೂಡಿಸಿದ್ರು. ಒಟ್ನಲ್ಲಿ ವೀಕೆಂಡ್ ಕರ್ಫ್ಯೂ ಮೊದಲ ದಿನ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಜನಸಂಚಾರ ಇಲ್ಲದೆ ಕಲಬುರಗಿ ಮೌನಕ್ಕೆ ಜಾರಿತ್ತು. ಉನ್ನತಿಸುವುದೇನೆಂದರೆ ಶುಕ್ರವಾರ ರಾತ್ರಿಯಿಂದ ಸೋಮವಾರ 5 ಗಂಟೆ ಬೆಳಿಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಲಾಗೂ ಇರುತ್ತದೆ. ಜನರಲ್ಲಿ ವಿನಂತಿಸುವುದು ಏನೆಂದರೆ ಹೊರಗಡೆ ಬರತಕ್ಕದ್ದಲ್ಲ ಮತ್ತು ಅವಶ್ಯವಿದ್ದರೆ ಹಾಸ್ಪಿಟಲು ಮೆಡಿಕಲ್ಲು ಅವಶ್ಯವಿದ್ದಲ್ಲಿ ಮಾತ್ರ ಬರತಕ್ಕದ್ದು.
ಮತ್ತು ಮಾಸ್ಕು, ಸ್ಯಾನಿಟೈಸರು, ಡಿಸ್ಟೆನ್ಸ್ ಮೇಂಟೈನು ಮ್ಯಾನೇಜ್ ಮಾಡತಕ್ಕದ್ದು. ಅನಾವಶ್ಯಕವಾಗಿ ಜನರನ್ನು ಹೊರಗಡೆ ಬರತಕ್ಕದ್ದಲ್ಲ ಅಂತ ವಿನಂತಿಸಿಕೊಳ್ಳುತ್ತೇನೆ. ಜನರಲ್ಲಿ ನಮ್ರತ ವಿನಂತಿ ಇರುತ್ತದೆ. ಮಹಾಜನತೆಯಲ್ಲಿ ಕಲಬುರಗಿ ಪೊಲೀಸ್ ಆಯುಕ್ತಾಲಯದಿಂದ ಸೂಚನೆ, ಕೋವಿಡ್-19 ಪ್ರಯುಕ್ತ ಅನಾವಶ್ಯಕವಾಗಿ ಯಾರು ಹೊರಗಡೆ ಬರಬಾರದು. ಅನಾವಶ್ಯಕವಾಗಿ ಹೊರಗಡೆ ಬಂದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲಾಗುವುದು. ಅವಶ್ಯಕ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ತಾವು ಹೊರಗಡೆ ಬರಬೇಕು. ಏನು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆ ಪರಿಸ್ಥಿತಿ, ಆ ಸಂದರ್ಭದಲ್ಲಿ ಮಾತ್ರ ತಾವು ಹೊರಗಡೆ ಬರಬೇಕು. ಅನಾವಶ್ಯಕವಾಗಿ ಯಾರು ಹೊರಗಡೆ ಬರ್ತಕ್ಕಂಥಲ್ಲ. ವಾರಾಂತ್ಯದ ಕರ್ಫ್ಯೂ ಇರುತ್ತದೆ. ನಿನ್ನೆ ಶುಕ್ರವಾರ 7ನೇ ತಾರೀಕು, ನಿನ್ನೆ ರಾತ್ರಿ 10 ಗಂಟೆಯಿಂದ ಸೋಮವಾರ 10ನೇ ತಾರೀಕು ಬೆಳಿಗ್ಗೆ 5 ಗಂಟೆವರೆಗೆ ವಾರಾಂತ್ಯದ ಕರ್ಫ್ಯೂ ಇರುತ್ತದೆ. ವೀಕೆಂಡ್ ಕರ್ಫ್ಯೂ ಇರುವ ಪ್ರಯುಕ್ತ ಅನಾವಶ್ಯಕವಾಗಿ ಯಾರು ಹೊರಗಡೆ ಬರ್ತಕ್ಕಂಥಲ್ಲ. ಏನು ನಿಮಗೆ ಅವಕಾಶ ನೀಡಲಾಗಿದೆ, ಏನು ತುರ್ತು ಸಂದರ್ಭದಲ್ಲಿ ಮತ್ತು ಇತರ ಒಂದು ಖರೀದಿಗಾಗಿ ಗೋಸರಿ ಇರ್ಬೋದು, ತರಕಾರಿ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಮಿಲ್ಕ್ ಇರ್ಬೋದು, ಆ ಸೇವೆಗಳಿಗೆ ಮಾತ್ರ ತಮಗೆ ಅವಕಾಶವನ್ನು ನೀಡಲಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ಕೆಲಸ ಮುಗಿಸ್ಕೊಂಡು ತಕ್ಷಣ ಹೋಗಬೇಕು. ಸುಮ್ಮನೆ ಇಲ್ಲಿ ಅಳತೆ ಹೊಡೆಯುತ್ತಾ ನಾ ಪಾನ್ ತಿಂತೀನಿ, ನಾ ಚಹಾ ಕುಡಿತೀನಿ, ನಾ ಅಡ್ಡೆ ಆಡ್ತೀನಿ, ನಾ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ, ನಾ ಇಲ್ಲಿ ಗುಂಪು ಕಟ್ಕೊಂಡು ನಿಲ್ತೀನಿ ಅಂದ್ರೆ ಅವಕಾಶ ಇಲ್ಲ. ಒಂದು ವೇಳೆ ನಿಯಮವನ್ನು ಉಲ್ಲಂಘನೆ ಮಾಡಿ ತಾವು ಅನಾವಶ್ಯಕವಾಗಿ ಹೊರಗಡೆ ಇರುವುದು ಕಂಡು ಬಂದರೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಲಾಗುವುದು. ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಕಲಬುರಗಿ ನಗರದ ಮಹಾಜನತೆ ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಮತ್ತು ಅವಶ್ಯಕತೆಯಿಂದ ಸ್ಯಾನಿಟೈಸರ್ಗಳನ್ನು ಬಳಸಿ ನೀವು ಸುರಕ್ಷಿತ ಇದ್ದು ನಿಮ್ಮ ಕುಟುಂಬವನ್ನು ಕೂಡ ಸುರಕ್ಷಿತದಿಂದ ನೋಡ್ಕೊಳ್ಳಿ ಅಂತ ಕಲಬುರಗಿ ನಗರ ಪೊಲೀಸ್ ಆಯುಕ್ತರ ವತಿಯಿಂದ ತಮಗೆ ಈ ಮೂಲಕ ಕೋರಿಕೊಳ್ಳಲಾಗಿದೆ. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಿದೆ. ಮೊದಲ ಹಾಗೂ ಎರಡನೆಯ ಅಲೆಯಿಂದ ಬಹಳಷ್ಟು ನೋವು ಅನುಭವಿಸಿದ್ದೇವೆ. ಇದಕ್ಕೆಲ್ಲ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೇ ಇರೋದೇ ಕಾರಣ. ಸಾರ್ವಜನಿಕರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ ಅವರು ಸರ್ಕಾರದ ವಿರುದ್ಧ ಟೀಕಿಸಿದರು. ಕೋವಿಡ್ ನಿಯಂತ್ರಣಕ್ಕಾಗಿ ಜಿಲ್ಲಾಡಳಿತ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡ್ತಿಲ್ಲ. ಇನ್ನು ಜಿಲ್ಲಾಡಳಿತಕ್ಕೆ ಸರಿಯಾದ ನಿರ್ದೇಶನ ನೀಡಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲ. ಆಡಳಿತ ನಡೆಸ್ತಾ ಇರೋ ಶಾಸಕರು ಜವಾಬ್ದಾರಿ ವಹಿಸಿಕೊಂಡು ಜಿಲ್ಲಾಡಳಿತಕ್ಕೆ ಸಲಹೆ ಸೂಚನೆ ನೀಡುವಲ್ಲಿ ವಿಫಲವಾಗಿದೆ. ಇನ್ನು ವಿರೋಧ ಪಕ್ಷದವರು ಏನಾದರೂ ಸಲಹೆ ಸೂಚನೆ ನೀಡಿದ್ರೆ ಅದನ್ನ ಪಾಲಿಸಲ್ಲ ಅಂತ ಶಣ್ಪ್ರಕಾಶ್ ಪಾಟೀಲ್ ಜಿಲ್ಲಾಡಳಿತದ ವಿರುದ್ಧ ಆರೋಪ ಮಾಡಿದ್ರು. ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಭಾಳಷ್ಟು ಕಹಿ ಅನುಭವಗಳನ್ನು ನಾವೆಲ್ಲ ಅನುಭವಿಸಿದ್ದೀವಿ. ಕಳೆದ 2 ವೇವಲ್ಲಿ ಅಂದರೆ ಕೋವಿಡ್ ಮೊದಲನೇ ವೇವ್ ಮತ್ತು ಎರಡನೇ ವೇವ್ನಲ್ಲಿ ಜನ ಭಾಳಷ್ಟು ಸಫರ್ ಆಗಿದ್ದಾರೆ, ತೊಂದರೆ ಅನುಭವಿಸಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ ಮತ್ತು ಅನೇಕ ಜನರು ಆ ಒಂದು ಕೋವಿಡ್ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ ಎದುರಿಸಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ತಮ್ಮ ಕುಟುಂಬದ ಸದಸ್ಯರ ಜೀವ ಉಳಿಸೋದಕ್ಕೆ. ಇದೆಲ್ಲದಕ್ಕೂ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಮತ್ತು ಸರ್ಕಾರ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕಾಗದೇ ಇರೋದ್ರಿಂದ ಸಾರ್ವಜನಿಕರು ಕಷ್ಟ ಅನುಭವಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಈ ಹಿಂದೆನೂ ಕೂಡ ಅನೇಕ ಸಾರಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ. ಸಲಹೆ ಸೂಚನೆಗಳನ್ನು ಕೊಟ್ಟರೂ ಕೂಡ ಅದನ್ನು ಸರಿಯಾಗಿ ಪಾಲಿಸಿದ್ದೇನೆ. ನಮ್ಮ ಸಮಸ್ಯೆ ಏನಿದೆ ಅಂದರೆ ಜಿಲ್ಲಾಡಳಿತದಲ್ಲಿ ಅವರು ಸರಿಯಾದ ಸೂಕ್ತ ಸಮಯಕ್ಕೆ ನಿರ್ಧಾರಗಳನ್ನು ತೆಗೆದುಕೊಂಡು ಪ್ರೊಆಕ್ಟಿವ್ ಆಗಿ ಅವರೇ ಸ್ವಯಂ ಪ್ರೇರಣೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಇವರಿಗೆ ಸರಿಯಾಗಿ ಜಿಲ್ಲಾಡಳಿತಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಿಕ್ಕೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲ. ಆಮೇಲೆ ಇಲ್ಲಿ ಆಳುವ ಪಕ್ಷದ ಶಾಸಕರು ಜವಾಬ್ದಾರಿ ತೆಗೆದುಕೊಂಡು ಜಿಲ್ಲಾಡಳಿತಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ
ಕೆಲಸಕ್ಕೆ ಮುಂದಾಗಲ್ಲ. ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೇಗಗತಿ ಪಡೆದುಕೊಂಡಿದ್ದು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ 12 ರಿಂದ 18 ವಯಸ್ಸೊಳಗಿನ ಮಕ್ಕಳಿಗೆ ಲಸಿಕೆ ನೀಡುವಂತೆ ರೆಗ್ಯುಲೇಟರಿ ಬಾಡಿ ಅನುಮತಿ ನೀಡಿದ್ರು. ಕೇಂದ್ರ ಸರ್ಕಾರ 15 ರಿಂದ 18 ವರ್ಷದ ಮಕ್ಕಳಿಗೆ ಮಾತ್ರ ಲಸಿಕೆ ನೀಡುವುದನ್ನು ಸೀಮಿತಗೊಳಿಸಿದೆ. ಇದರಿಂದ ಸ್ಪಷ್ಟವಾಗಿ ತಿಳಿಯುವುದೇನೆಂದ್ರೆ ಸರ್ಕಾರ ಬಳಿ ಲಸಿಕೆಯ ಅಭಾವವಿದ್ದು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಎಂಬುದು ಕಂಡುಬರುತ್ತೆ ಅಂತ ಶರತ್ ಪ್ರಕಾಶ್ ಆರೋಪಿಸಿದ್ರು. ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಸರ್ಕಾರದ ಹೊಣೆ ಏನಿರ್ತದೆ ಅಂತಂದರೆ ಅವರು ವೆಲ್ ಇನ್ ಅಡ್ವಾನ್ಸ್ ಮುಂದೆ ಆಗ್ತಕ್ಕಂಥ ಆ್ಯಂಟಿಸಿಪೇಷನ್ ಮಾಡಿ ಇವತ್ತು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ. ಇಲ್ಲಿ ನನ್ನ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಇದು ಕೇಂದ್ರ ಸರ್ಕಾರದ ನಿರ್ಧಾರ ಇದೆ. 12 ರಿಂದ 18ರವರೆಗೆ ರೆಗ್ಯುಲೇಟರಿ ಬಾಡಿ ಅಪ್ರೂವಲ್ ಕೊಟ್ಟಿದ್ರೂ ಕೂಡ ನೀವು 15 ರಿಂದ 18ರವರೆಗೆ ಮಾತ್ರ ಯಾಕೆ ಸೀಮಿತ ಮಾಡಿದ್ದೀರಿ? ನನ್ನ ಅನಿಸಿಕೆ ಪ್ರಕಾರ ಅವರಲ್ಲಿ ವ್ಯಾಕ್ಸಿನ್ ಶಾರ್ಟೇಜ್ ಇದೆ, ಅವರಿಗೆ ವ್ಯಾಕ್ಸಿನ್ ಪೂರೈಸಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಉದ್ದೇಶದಿಂದ 15 ರಿಂದ 18 ಮಾಡಿದ್ದಾರೆ. ನಮ್ಮ ಮಕ್ಕಳ ಶಾಲೆ ಪ್ರಾರಂಭ ಆಗಿದೆ. 12 ರಿಂದ ಇವತ್ತು 15 ವರ್ಷದಲ್ಲಿರ್ತಕ್ಕಂಥ ಸುಮಾರು ಮಕ್ಕಳನ್ನು ಇವತ್ತು ರಿಸ್ಕಿಗೆ ಅಂದರೆ ಅವರ ಜೀವ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸ್ನೇಹ ಸೊಸೈಟಿ ಸಂಘದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಪತ್ರ ನೀಡುವುದಾಗಿ ಕರ್ನಾಟಕ ಪ್ರದೇಶ ಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಸಮಿತಿ ನಗರಾಧ್ಯಕ್ಷ ಮನೀಷಾ ಚವ್ಹಾಣ್ ಸ್ಪಷ್ಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586.
Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯ ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಸ್ಥಾಪನೆಗೊಂಡ ಸ್ನೇಹ ಸೊಸೈಟಿ ಸಂಘದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಮಂಗಳಮುಖಿಯ ಗುಂಪೊಂದು ಆರೋಪಿಸಿ ಹಲ್ಲೆಗೈದಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಪತ್ರ ನೀಡುವುದಾಗಿ ಕರ್ನಾಟಕ ಪ್ರದೇಶ ಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷ ಮನೀಶ್ ಅವರು ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿನ ಲೈಂಗಿಕ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಸ್ಥಾಪನೆಯಾಗಿರುವ ಸ್ನೇಹಲ್ ಸೊಸೈಟಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಎಂದು ಮಂಗಳಮುಖಿಯರ ಗುಂಪೊಂದು ನಮ್ಮ ಮೇಲೆ ಹಲ್ಲೆಗೈದು ಪೊಲೀಸ್ ಠಾಣೆಯಲ್ಲಿ ನಮ್ಮ ವಿರುದ್ಧ ದೂರು ದಾಖಲಿಸಿದ್ದು ಅಪರಾಧವೆಸಗಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ಹೊರಹಾಕಿದ ಮುನಿಷಾ ಅವರು ಡಿಸೆಂಬರ್ 12ರಂದು ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಮಂಗಳಮುಖಿಯರಾದ ಯಶವಂತ್, ಸಂತೋಷಿ, ಬೇಬಿ ಗಾಜಿಪುರ್, ಶೀಲಾ ಸೇರಿದಂತೆ ಇನ್ನಿತರರು ಸೇರ್ಕೊಂಡು ಹಣದ ಲೆಕ್ಕಪತ್ರ ನೀಡುವಂತೆ ಏಕಾಏಕಿಯಾಗಿ ನನ್ನ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂದಿದ್ದಾರೆ. ಸ್ನೇಹ ಸೊಸೈಟಿ ಸ್ಥಾಪನೆಯಾಗಿದ್ದೇ ನಮ್ಮ ಅಭಿವೃದ್ಧಿಗಾಗಿ. ನಾನು ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಲೆಕ್ಕಪತ್ರದ ಮಾಹಿತಿ ನೀಡಲು ಸಿದ್ಧಳಿದ್ದೇನೆ ಎಂದು ಮನೀಶಾ ತಿಳಿಸಿದ್ದಾರೆ. ನಮ್ಮ ಸಮುದಾಯದ ಒಂದು ಗುಂಪು ಬಂದ್ಕಿಸಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆ ಸಮಯದಲ್ಲಿ ನನ್ನ ಮೇಲೆ ಮನೆಯಾಗಿರತಕ್ಕಂಥ 2-3 ಮಂದಿ ಇದ್ದರು, 2-3 ಜನ ಇದ್ದರು. ಮತ್ತು ಒಬ್ಬರು ಅಡುಗೆ ಮಾಡೋರು ಹೆಣ್ಮಕ್ಳಿದ್ದರು. ಅವ್ರು ಅಡುಗೆ ಮಾಡ್ತಾ ಇದ್ದರು. ಸಡನ್ಲಿ ಮನೆಗೆ ಬಂದು ಕೇಸಿ 8-9 ಟೈಮಿಂಗ್ ಒಳಗಡೆ ಟೈಮ್ನಲ್ಲಿ ಬಂದು ಹೊಡೆದು ಅವ್ರಿಗೆ ಒಂದು ರೂಮ್ ಒಳಗೆ ಲಾಕ್ ಮಾಡಿಬಿಟ್ಟು ಮತ್ತು ನನಗೆ ಹೊಡೆದು ನಾನು ಸ್ಪೃಹ ಹೋಗದಂಗೆ ಹೊಡೆದು ಬಿಟ್ಟಿದ್ದಾರೆ. ಹೊಡೆದು ಬಿಟ್ಟಿದ ತಕ್ಷಣ ಸತ್ತಿದ್ದಾಳೆ ಅಂತ ಕೇಸಿ ಅವ್ರು ಬಿಟ್ಟು ಹೋದ ತಕ್ಷಣ ಅಕ್ಕಪಕ್ಕದವ್ರು ಜನ ಬಂದು ಎಬ್ಬಸು ಮತ್ತು ಆಂಬುಲೆನ್ಸ್ನ ಕರೆಸ್ಕೇಸಿ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತರಿಸಿದ್ರು. ತರಿಸಿದ ತಕ್ಷಣವೇ ಒಂದು FIR ಅಲ್ಲಿ MLC ಆಗಿದೆ. MLC ಆಗಿದ ತಕ್ಷಣ ಗ್ರಾಮೀಣ ಸ್ಟೇಷನ್ನಿಂದ ಪೊಲೀಸರು ನನಗೆ ಕಾಲ್ ಮಾಡಿ ನೀವು ಅಲ್ಲಿ ಯಾಕೆ ಹೋಗಿದ್ರಾ, ಇಲ್ಲಿಗೆ ಬನ್ನಿ ಅಂತ ಕೇಸಿ ನನಗೆ ಒತ್ತಾಯ ಮಾಡಿದ್ರು. ನಾನು ಬರೋಕ್ಕಂಥ ಸಿಚುವೇಷನಲ್ಲಿ ನಾನು ಇಲ್ಲ, ನನಗೆ ಬರ್ಲಕ್ಕೂ ಇವಾಗ ಆಗಲ್ಲ. ನನಗೆ ಈ ಟೈಮ್ನಲ್ಲಿ ನನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಬೇಕಾಗಿದೆ ಅಂತ ಕೇಸಿ ನಾನು ಹೋಗಿಸಿ ಅಡ್ಮಿಟ್ ಆಗಿದ್ವಿ. ಅಂದ ತಕ್ಷಣ ಅಲ್ಲಿ ಸ್ಟಿಚಸ್ ಬಿದ್ದು ಮತ್ತು ಹಾಸ್ಪಿಟಲ್ ಹತ್ರ ಇದ್ದ ಆ ಟೈಮ್ನಲ್ಲಿ ಪೊಲೀಸ್ ಸಿಬ್ಬಂದಿಯವ್ರು ನನಗೆ ಕಾಲ್ ಮಾಡಿ ಕೇಸಿ ನೀವು ಬನ್ನಿ ಅಮ್ಮ, ಸುಮ್ಮನೆ ಯಾಕೆ ಇದು ಮಾಡ್ತೀರಾ, ಬಂದು ಕೇಸಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಅವ್ರು ತಪ್ಪಾಗಿದೆ, ಅವ್ರು ಒಪ್ಕೋತಿದ್ದಾರೆ, ಅವ್ರು ನಿಮ್ಮ ಮನೆಗೆ ಬರೆದಿದ್ದು ನಿಜ, ಹೊಡೆದಿದ್ದು ನಿಜ, ನಿಮಗೆ ಅವ್ರಿಂದ ತಪ್ಪಾಗಿದೆ, ಅವ್ರು ಒಪ್ಕೋತಾ ಇದ್ದಾರೆ, ನೀವು ಬನ್ನಿ, ನಮ್ಮ ಮಾತು ಕೇಳಿ ನೀವು ಕಾಂಪ್ರಮೈಸ್ ಹಾಕಂತ ಒಂದು ಇದು ಮಾಡಿದ್ದಾರೆ. ಇಲ್ಲ ನೀವು ಕಾಂಪ್ರಮೈಸ್ ನಾನು ಆಗಲ್ರಿ ಸರ್, ಏನಾದರೂ ತನಿಖೆ ಆಗಲಿ, ನ್ಯಾಯಯುತವಾಗಿರಿ, ಈ ಎಂಕ್ವೈರಿ ವಿಚಾರಣೆ ಆದ ತಕ್ಷಣ ಚಾರ್ಜ್ ಶೀಟ್ ಇದು ಮಾಡಿ, ನೀವು ಅಲ್ಲಿ ತನಕ ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ನಾನು ಅಂದ ತಕ್ಷಣವೇ ಪೊಲೀಸ್ ಅಧಿಕಾರಿಗಳು ಏನಾದರೂ ಇಲ್ಲ ಇದು ಹಂಗಂದ್ರೆ ನಿಮ್ಮ ಮೇಲೆ ಬಿ FIR ಮಾಡಬೇಕಾಗ್ತದೆ, ನಮ್ಮ ಮೇಲೆ ಬಿ ಅಂದರೆ ನಾವು ಕಾಂಪ್ರಮೈಸ್ ಆಗಿಲ್ಲ ಅಂದ್ರೆ ನಮ್ಮ ಮೇಲೆ ಸುಳ್ಳು FIR ದಾಖಲು ಮಾಡ್ತಾರೆ ಅಂತ ಅರ್ಥ. ಅದು ರಿಕಾರ್ಡಿಂಗ್ ಅದ ಸರ್, ಸ್ವಲ್ಪ ಕೇಳಿಸ್ತಾರ? ಒಂದೆರಡು ನಿಮಿಷ ರಿಕಾರ್ಡಿಂಗ್ ಕೇಳಿ.
ಇಲ್ಲ ಅದು ತಪ್ಪು ತಪ್ಪು ಅಂತ ಹೇಳ್ತಿರಲ್ಲ ಎಷ್ಟು ಮಂದಿ ಬಂದ್ರೆ ನಾವು ಹೊಡೆಯೋದು ದಾದಾಗಿರಿ ಮಾಡೋದು ಡಾಕಿರಿ ಮಾಡೋದು ಅದು ಮಾಡೋದು ಏನ್ರಿ ಇದು ಜಾಸ್ತಿ ತೆಗೆದು ಅವ್ರ ಮೇಲೆ ಮಾಡಿ ತಂದೆ ಇದನ್ನು ನಾ ಹೇಳ್ತೀನಿ ಈ ರೀತಿಯಾಗಿ ಮಾತಾಡಿ ನಮ್ಮ ಮೇಲೆ ದಬಾವ್ ಮಾಡ್ತಾ ಇದ್ರೆ ಒಂದೇ ನಮ್ಮ ಮೇಲೆ ಹಲ್ಲೆ ಆಗಿದ್ದು ನನಗೆ ನೋವಾಗಿದೆ, ನನಗೆ ತುಂಬ ಪೆಟ್ಟು ಪಡಿದೆ. ನಾನು ಹಾಸ್ಪಿಟಲ್ ಬಿದ್ದರೆ ಬಂದಿಕೇಸಿ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ನ್ಯಾಯ ಕೊಡಕಂತ ಒಂದು ಪೊಲೀಸ್ ಸಿಬ್ಬಂದಿ ಬಂದಿಕೇಸಿ ಈ ರೀತಿ ಇದು ಮಾಡಿದ್ರೆ ನಾವು ಸಮಾಜದಲ್ಲಿ ನ್ಯಾಯ ಯಾರಿಗೆ ಕೇಳಬೇಕು? ಅವ್ರು ನಮ್ಮ ಮೇಲೆ ಮಾಡಿದಂಥ FIR ಸುಳ್ಳು FIR ಮಾಡಿದ್ದಾರೆ. ತಪ್ಪು ಅವ್ರು ಮಾಡಿದ್ದು ಅವರು ನಮ್ದು ಯಾವುದೋ ಒಂದು ತಪ್ಪಿಲ್ಲ ಅಂತ ಪೊಲೀಸರು ಗೊತ್ತಿದ್ದು ನಮ್ಮ ಮೇಲೆ FIR ಮಾಡಿದ್ದಾರೆ. ಮತ್ತು ನನ್ನ ಸ್ಟಾಫ್ ಮೇಲೆ ಬೀರ್ಲಿಂಗ ಮತ್ತು ಮೌನೇಶ್ ಅವರಂತ ನನ್ನ ಸ್ಟಾಫ್ ಮೇಲೆ ಸುಳ್ಳು ಕೇಸ್ ಅಟ್ರಾಸಿಟಿ ಮತ್ತು ಅದು ಸುಳ್ಳು ಕೇಸ್ ಆಯ್ತು. ಅವತ್ತಲ್ಲ ಅಲ್ಲಿ ಇಲ್ಲೇ ಇಲ್ಲ. ಮಾರ್ನಿಂಗ್ ಟೈಮ್ನಲ್ಲಿ ಮನೆಯಲ್ಲಿ ನನ್ನ ಮನೆಗೆ ಅವ್ರಿಗೇನು ಕೆಲಸ ಇರ್ತದ್ರಿ 8:30ಗೆ ಆ ಟೈಮ್ನಲ್ಲಿ ಅವ್ರು ಯಾಕೆ ಇರ್ತಾರೆ? ಅವ್ರ ಮನೆಗೆ ಅವ್ರು ಇದ್ದಾರೆ, ಅವ್ರ ಮೇಲೆ ಕೇಸ್ FIR ಮಾಡಿಸಿದ್ದಾರೆ. ಇವೆಲ್ಲ ಮಾಡಿದ ತಕ್ಷಣ ಯಾರೋ ಒಬ್ಬರು ಸಾಹೇಬರು ಬಂದ ಕೇಸಿ ಏನು ಹೇಳಿದ್ರು, ಯಾರ ಹೆಸರು ಎಳಸಂಗಿಯವರು, ಹನುಮಂತ ಎಳಸಂಗಿಯವರು ಅಂತ ಸಾಹೇಬರು ಬಂದ ಕೇಸಿ ಏನು ಹೇಳಿದ್ರು, ಒಂದು ವಿಚಿತ್ರವಾದ ಒಂದು ಆರೋಪ ಮಾಡಿದ್ದಾರೆ. ಏನಂತ ಕೇಸಿ 28 ಲಕ್ಷ ನಿಮ್ಮ ಸಮುದಾಯಕ್ಕೆ ಬರ್ತಾ ಇದೆ. ಮೊದಲೇನಂದ್ರು ಯಾದಗಿರಿನಲ್ಲಿ ಏನೋ ಜಗಳ ಆಗ್ಯದ, ಅದು ಸಲುವಾಗಿ ಈ ಕಡೆ ಆಗ್ಯದ ಅಂತಂದ್ರು. ನಾನಂದ್ರೆ ಯಾದಗಿರಿಗೆ ನನಗೆ ಸಂಬಂಧ ಇಲ್ಲ, ಯಾದಗಿರಿ ಆಯಿತು ಆ ಕಡೆ ನಾನು ಕಲಬುರಗಿ ಡಿಸ್ಟಿಕ್ನಲ್ಲಿ ನಾನು ಕೆಲಸ ಮಾಡೋದು, ಇದಕ್ಕೆ ನನಗೆ ಸಂಬಂಧ, ಯಾದಗಿರಿ ನನಗೆ ಸಂಬಂಧ ಇಲ್ಲ. ತಕ್ಷಣ ಸಾಹೇಬ್ರ ಮೇಲೆ ಹೋಗಿ ಕೇಸಿ ಎಲ್ಲನೂ ಇದು ತಗೊಂಡು ಸಲಹೆ ತಗೊಂಡು ಆದ ನಂತರ ಅವರೇ ಮನೆ ಕರೆದ್ರು ಮತ್ತು ಅವರೇ ಹೊಡ್ಕೊಂಡ್ರು. ಇನ್ನು ನೋಡಿ ಬಂದ ಸುಳ್ಳು ಆಡಿದ್ರೆ ಬಿ ಒಂದು ಸ್ವಲ್ಪ ಮ್ಯಾಚ್ ಆಗದಾಗ ಇರಬೇಕು. ನಾನೇ ಕಡ್ದಿನಂತ ನಾನೇ ಹೊಡ್ಕೊಂಡಿನಂತ ಮತ್ಲಬ್ ಆ ಬೈಲ್ ಮುಜೆ ಮಾಲ್ ಲೆಕ್ಕಪತ್ರ ನನ್ನ ಮನ್ಯಾಗ ಐತೇನ್ರಿ? ಲೆಕ್ಕಪತ್ರ ಇರೋದು ಆಫೀಸ್ನಲ್ಲಿ. ಇಷ್ಟು ಮಾರ್ನಿಂಗ್ ಟೈಮ್ನ ಆವಾಗ ಇದ್ದೀನಿ ತಕ್ಷಣ ಆವಾಗೆ ಬಂದು ಈ ಥರ ಆರೋಪ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರರು ಅಂತ ಕೇಸಿ ಕೋಟ್ಯಾಂತರ ಆ ಕಾರ್ಯಕ್ರಮ ಅನ್ನೋದು ಏನು ಎಷ್ಟು ಜನರ ಒಳಗೆ ಏನೇನೈತಿ? ಲಿಂಗತ್ವ ಅಲ್ಪಸಂಖ್ಯಾತರ ಒಳಗೆ ಮಂಗಳಮುಖಿ ಅನ್ನೋದು ಒಂದು ಗುಂಪು. ಅವ್ರು ಮಂಗಳಮುಖಿ ಅಂತ ಪದ ಬೆಳೆಸ್ತಾ ಇದ್ದಾರೆ. ಅದು ಒಂದು ಗುಂಪು, ಸಮುದಾಯದಲ್ಲಿ ಒಂದು ಮಂಗಳಮುಖಿ ಅನ್ನೋದು ಒಂದು ಗುಂಪು ಅಷ್ಟೇ. ಅವ್ರನ್ನ ತಗೊಂಡು ಕೇಸಿ ಭ್ರಷ್ಟಾಚಾರರು ಯಾವ್ದ ಎವಿಡೆನ್ಸ್ ಮೇಲೆ ನೀವು ಹೇಳಿರಿ, ಯಾವ್ದ ಆಧಾರ ಮೇಲೆ ನೀವು ಹೇಳಿರಿ ಭ್ರಷ್ಟಾಚಾರರು ಅಂತ ಒಂದು ಪಟ್ಟಿ ಕಟ್ಟಿ ಇಟ್ಟಿರಿ ಇವತ್ತು ಸಮಾಜದಲ್ಲಿ. ನಮಗೆ ನಿಮ್ಮೆಲ್ಲಿ ಏನು ಆಧಾರ ಇತ್ತು ಅದಕ್ಕೆ ಹೌದ್ರಿ ಸರ್, ಲೆಕ್ಕಪತ್ರ ತಂದಿವಿ ನಮ್ಮ ಮೇಲೆ ಕೌಂಟರ್ ಕೇಸ್ ಮಾಡಿಸಿದ್ದಾರೆ, ಕಾಂಪ್ರಮೈಸ್ ಆಗಲಿ ಅಂತ ಕೌಂಟರ್ ಕೇಸ್ ಮಾಡಿದ್ರೆ ನಾವು ಕಾನೂನು ರೀತಿಯಾಗಿ ಹೋಗ್ಬೇಕು. ನಾವು ಕಾನೂನು ಮೀರಿ ಇಲ್ಲ, ನಾವು ಬೇಲ್ ತಗೊಂಡೇ ಬರಬೇಕು. ನಾವು ಬೇಲ್ ತಗೊಳ್ಳಾರ್ದಂಗೆ ಅವ್ರಂಗೆ ನಾವು ತಿರ್ಗಾಡಂಗೆ ನಮ್ಗೆ ಬರಲ್ಲ. ಅಟ್ರಾಸಿಟಿ 307 ಕೇಸ್ ಆದ್ರೂ ಅವರು ಹಿಂಗೆ ಪ್ರೆಸ್ ಮೀಟ್ನಲ್ಲಿ ಒಬ್ಬರು ಆರೋಪಿಗಳು ತಗೊಂಡು ಕೇಸಿ ಒಬ್ಬರು ವಕೀಲರು ಒಬ್ಬರು ದಲಿತ ಸಂಘಟನೆ ಮುಖಂಡರು ಬಂದು ಕೇಸಿ ಪ್ರೆಸ್ ಮೀಟ್ನಲ್ಲಿ ಆರೋಪಿಗಳು ತಗೊಂಡು ಕೇಸಿ ಪ್ರೆಸ್ ಮೀಟ್ ಮಾಡ್ತಾರೆ. ಇನ್ನೊಬ್ಬರು ಪೊಲೀಸ್ ಅಧಿಕಾರಿ ಬಂದು ಕೇಸಿ ಆರೋಪಿಗಳು ತಗೊಂಡು ತೊಟ್ಟಲ ಕಾರ್ಯಕ್ರಮ ಮಾಡ್ತಾರೆ. ಮನೀಷಾ ಅವರ ಮೇಲೆ ನಡೆದಿರುವ ಹಲ್ಲೆಯನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಮಾತನಾಡಿದ ಅಕ್ಷತಾ ಕೆ ಛಲವಾದಿ ಅವರು, ಕಳೆದ 6 ವರ್ಷಗಳಿಂದ ಸೇವೆ ಮಾಡ್ತಾ ಇರೋ ಮನೀಷಾ ಅವರಿಗೆ ಸ್ನೇಹ ಸೊಸೈಟಿಗೆ ಸಂಬಂಧಪಟ್ಟ ಲೆಕ್ಕಪತ್ರ ನೀಡು ಎಂದು ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ಅನುಚಿತವಾಗಿ ವರ್ತಿಸಿದ್ದಾರೆ. ಲೆಕ್ಕಪತ್ರ ಮಾಹಿತಿ ನೀಡಬೇಕಾದ್ರೂ ಅದಕ್ಕೆ ತನ್ನದೇ ಆದ ಪ್ರಕ್ರಿಯೆಗಳಿರುತ್ತವೆ. ಏಕಾಏಕಿಯಾಗಿ ಮನೀಷಾ ಅವರ ಮನೆಗೆ ನುಗ್ಗಿ ಲೆಕ್ಕಪತ್ರ ನೀಡುವಂತೆ ಹಲ್ಲೆ ನಡೆಸಿದ್ದು ಖಂಡನೀಯ. 6 ವರ್ಷಗಳಿಂದ ಹಣದ ಲೆಕ್ಕಪತ್ರ ಇಟ್ಕೊಂಡು ಹಣ ಸೇವಿಂಗ್ ಮಾಡ್ತಾ ಇರೋ ಮನೀಷಾ ಅವರು ಮನಸ್ಸು ಮಾಡಿದ್ರೆ ಅಲ್ಲಿ 0 ಬ್ಯಾಲೆನ್ಸ್ ಇರಬೇಕಾಗಿತ್ತು. ಅನಗತ್ಯವಾಗಿ ಮನೀಷಾ ಚವ್ಹಾಣ್ ವಿರುದ್ಧ ಹನುಮಂತ ಎಳಸಂಗಿ ಅವರು ಆಪಾದನೆ ಮಾಡಿದ್ದಾರೆ. ಅವರ ಆಪಾದನೆಗೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕಪತ್ರದ ಮಾಹಿತಿ ಇದೆ ಎಂದಿದ್ದಾರೆ. 2010-11ನೇ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಯಲ್ಲಿ ಅಧಿಕೃತವಾಗಿ ಸ್ನೇಹ ಸೊಸೈಟಿ ನೋಂದಣಿ ಆಗುತ್ತೆ. ಅಂದಿನಿಂದ ಹಿಡಿದು 2021 ನಡೆದಂತಹ ಸಂಸ್ಥೆಯ, ನಾನು ಇನ್ನು ಪ್ರಾಜೆಕ್ಟ್ ವಿಚಾರಕ್ಕೆ ಬಂದಿಲ್ಲ, ಸಂಸ್ಥೆಯ ಎಲ್ಲ ಆಡಿಟ್ ರಿಪೋರ್ಟ್ಗಳು, ರಿನಿವಲ್ ರಿಪೋರ್ಟ್ಗಳು, ಆನ್ಯುವಲ್ ರಿಪೋರ್ಟ್ಗಳು, ಫಿನಾನ್ಸ್ ರಿಪೋರ್ಟ್ಗಳು ಜೊತೆಗೆ ಆಡಿಟ್ ಕಾಪಿಗಳು ಎಲ್ಲ ಇದರಲ್ಲಿದೆ. ಅಡಿಟ್ ಮಾಡೋರು ಸುಮ್ಮನೆ ಮಾಡ್ತಾರ? ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಸುಮ್ಮನೆ ಅಡಿಟ್ ಮಾಡ್ತಾರ? ವಾರ್ಷಿಕವಾಗಿ ನಾವು ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ನಡೆಯುವಾಗ ವರ್ಷದ ಹಣಕಾಸು ವರದಿಯನ್ನು ಓದುವಾಗ ಯಾಕೆ ಇವ್ರು ಕಿವಿ ಮುಚ್ಕೊಂಡು ಕುತ್ಕೊಂಡಿದ್ರು, ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ರು? ಅವಾಗ ಏನಾದರೂ ಅವ್ಯವಹಾರ ಆಗಿದ್ರೆ ಕೇಳ್ಬೋದಾಗಿತ್ತಲ್ಲ. ಮನೀಷಾ ಚವ್ಹಾಣ್ ಏನ್ ಮಾಡಿದ್ಲು ಅನ್ನೋದಕ್ಕೆ 8,56,000 ರೂಪಾಯಿ ಹಣ ಇದೆ ಅಲ್ಲ, ಹತ್ತತ್ರ 9 ಲಕ್ಷ ಹಣ ಇದೆ ಅಲ್ಲ, ಅದು ಯಾರಿಗೆ ಸೇರಿದ್ದು? ಅದು ಜಿಲ್ಲೆಯ ಲೈಂಗಿಕ ಮತ್ತು ಲಿಂಗತ್ವದ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸೇರಿದ್ದು, ಅವರ ಜೀವನ ಉದ್ಧಾರಕ್ಕಾಗಿ ಸೇರಿರು. ಎಲ್ಲೆಲ್ಲಿ ದಾನಿಗಳಿದ್ದಾರೆ ಅವ್ರ ಕಡಿತ್ರೆ ಎಲ್ಲ ನಮ್ಮ ಸಂಸ್ಥೆಗೆ ದಾನ ಮಾಡ್ರಿ ಅಂತ ಕೇಳಿದ್ದಾರೆ. ಅವ್ರ ಫ್ಯೂಚರ್ ಪ್ಲಾನಿಂಗ್ ಏನಂತ ಹೇಳಿದ್ರೆ
ಪ್ರಾಜೆಕ್ಟ್ ಇರೋವರೆಗೂ HIV ಹಣ ಬರೋವರೆಗೂ ಒಂದು ಆಫೀಸಲ್ಲಿ ಇರ್ತೇವೆ. ನಾಳೆ HIV ಹಣ ನಿಂತು ಅಂತಂದ್ರೆ ಈ ಸಮುದಾಯ ಎಲ್ಲಿ ಹೋಗಬೇಕು, ಎಲ್ಲಿ ಕುತ್ಕೋಬೇಕು, ಎಲ್ಲಿ ಸಭೆಗಳನ್ನು ಮಾಡಬೇಕು, ನಮ್ಮದೇ ಆದಂಥ ಒಂದು ಜಗವನ್ನು ಕಟ್ಕೊಂಡು ನಾವು ಚಪ್ರ ಹಾಕೊಂಡಿದ್ರಲ್ಲಿ ನಾವು ಕುತ್ಕೋಬೋದಲ್ಲ ಅನ್ನೋ ಕಾರಣಕ್ಕೆ ಆ ಕಾರ್ಪಸ್ ಫಂಡನ್ನು ಇಟ್ಟಿರೋದು. ಹಾಗಾದ್ರೆ 6 ವರ್ಷಗಳ ಕಾಲ ಅಧಿಕಾರದ ಅವಧಿಯಲ್ಲಿ ಅಧಿಕಾರವನ್ನ ಹಿಡ್ಕೊಂಡು ಪೆನ್ನು ಹಿಡ್ಕೊಂಡು ಅಥಾರಿಟಿಯ ಸಿಗ್ನೇಚರ್ ಅಂತ ಮಾತ್ರ ಇಟ್ಕೊಂಡಿದ್ದ ಮನೀಶ್ ಸಚಿವನು ಆ 8,56,000 ರೂಪಾಯಿ ಯಾಕೆ ಉಳಿಸಿದ್ರು? ಅದು ಜೀರೋ ಬ್ಯಾಲೆನ್ಸ್ ಆಗ್ಬೇಕಾಗಿತ್ತಲ್ಲ, ಜೀರೋ ಬ್ಯಾಲೆನ್ಸ್ ಆಗ್ಬೇಕಾಗಿತ್ತು. ಇಲ್ಲೆಲ್ಲ ಇದೆ ವರದಿಗಳು, ಇಲ್ಲೆಲ್ಲ ಇದೆ. ಹನುಮಂತ ಯಡಸಂಗಿ ರಾವ್ ಅವ್ರಿಗೆ ಇವನ್ನ ನಾವು ತೋರಿಸ್ತೇವೆ, ಅದು ಸಾರ್ವಜನಿಕವಾಗಿ. ಅವ್ರು ಎಲ್ಲಿ ಕರೀತಾರೋ ಸಾರ್ವಜನಿಕವಾಗಿ ಅಲ್ಲಿ ಹೋಗಿ ನಾವು ತೋರಿಸ್ಲಿಕ್ಕೆ ರೆಡಿ ಇದ್ದೇವೆ. ಅದೇ ರೀತಿಯಾಗಿ HIV ಕ್ಷೇತ್ರದ ಬಗ್ಗೆ ಅವ್ರು ಮಾತಾಡ್ತಾರೆ. HIV ಕ್ಷೇತ್ರದ ಬಗ್ಗೆ ಏನ್ ಗೊತ್ತು, HIV ಕೆಲಸದ ಬಗ್ಗೆ ಏನ್ ಗೊತ್ತು? ಹನುಮಂತ ಯಡಸಂಗಿ ಅವ್ರಿಗೆ ಯಾವ ಆಧಾರದ ಮೇಲೆ ಅವರು, ಯಾವ ಅನುಭವದ ಮೇಲೆ ಅವರು HIV ಕ್ಷೇತ್ರದ ಬಗ್ಗೆ ಮಾತಾಡ್ತಾರ? HIV ಕ್ಷೇತ್ರದಲ್ಲಿ ನಾವುಗಳು ಕೆಲಸ ಮಾಡ್ತಾ ಇದ್ದೀವಿ, ಅದರ ಪರಿಣಾಮ, ಅದ್ರ ಕಷ್ಟ, ಅದರ ನೋವುಗಳನ್ನು ನಾವು ಯಾರಿದ್ರೆ ಹೇಳ್ಕೊಳ್ತೇವೆ. ವರ್ಷದಲ್ಲಿ 2 ಸರಿ ಬಜೆಟ್ ಹಾಕ್ತಾರೆ, 6 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ. ನಾವ್ಯಾರು ಇಲ್ಲಿ ಕುತ್ಕೊಂಡಿರೋರಿಗೆ ಅದರಲ್ಲಿ HIV ವಿಚಾರದಲ್ಲಿ ಕೆಲಸ ಮಾಡ್ತಿರೋ ನಾವ್ಯಾರು ಅಪ್ಪರ್ ಕ್ಲಾಸ್ದವ್ರಲ್ಲ, ನಾವೆಲ್ಲ ದುಡ್ದಾಗಿ ತಿನ್ಬೇಕಾಗಿರೋರು. ಇಲ್ಲಿ ನಿಮಗೆ ಬಜೆಟ್ ಹೆಡ್ ಕಾಪಿ ಇದೆ. ಸ್ನೇಹ ಸೊಸೈಟಿ MSMTI ಕಲಬುರ್ಗಿ, ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ, ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸೊಸೈಟಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮುಖಾಂತರ ಈ ಕಾರ್ಯಕ್ರಮ ಅನುಷ್ಠಾನ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ HIV ಬಗ್ಗೆ ಜಾಗೃತಿ ಮೂಡಿಸೋದು, HIV ಬರದೇ ಇರೋ ಥರ ನೋಡ್ಕೊಳ್ಳೋದು, ಅವ್ರಿಗೆ ಕಾಂಡೋಮ್ ಬಗ್ಗೆ ಅವೇರ್ನೆಸ್ ಮೂಡಿಸೋದು, ಅವ್ರಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಮೂಡಿಸೋದು, ಸುರಕ್ಷಿತ ಲೈಂಗಿಕ ಕ್ರಿಯೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋ ಕಾರಣದಿಂದ ಆಲ್ರೆಡಿ ಯಾರು HIVಗೆ ಒಳಗಾಗಿದ್ದಾರೆ ಅವ್ರಿಗೆ ಪಾಸಿಟಿವ್ ಲೈಫ್ ಬಗ್ಗೆ, ಅವ್ರಿಗೆ ಅವರ ಆರೋಗ್ಯದ ಕಾಳಜಿ ಬಗ್ಗೆ, ಅವ್ರಿಗೆ ನ್ಯೂಟ್ರಿಷನ್ಸ್ ಫುಡ್ ಬಗ್ಗೆ ಕೌನ್ಸಿಲಿಂಗ್ ಮಾಡೋ ಸಿಸ್ಟಮಿಗೋಸ್ಕರ ಸರ್ಕಾರ ಈ ಹಣವನ್ನು ಕೊಡೋದು. ಅದು ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಎಷ್ಟು ಜನ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ, ಅದು ನೆಕ್ಸ್ಟ್ ಇಯರ್ ನಾವು ಪಾಪ್ಯುಲೇಷನ್ ಅನ್ನ ಕನ್ಸಿಡರ್ ಮಾಡಿದಾಗ ಅಂಕಿ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೋದು. ಎಷ್ಟು ಜನ ಜಾಸ್ತಿ ಆಗ್ತದೆ ಅಷ್ಟು ಹಣ ಸರ್ಕಾರದಿಂದ ಬರುತ್ತೆ. ಆ ಹಣ ಯಾಕೆ ಬರುತ್ತೆ ಅಂತ ಹೇಳಿದ್ರೆ HIV ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಬರುತ್ತೆ ಹೊರತುಕು ಯಾವ ಕಮ್ಯುನಿಟಿಗೂ ಹಂಚಿಕೊಡ್ರಿ ಅಂತ ಹೇಳಿ ಸರ್ಕಾರ ಕೊಡೋದಿಲ್ಲ. ಹೆಡ್ ಇಲ್ಲಿದೆ, ಹ್ಯೂಮನ್ ರಿಸೋರ್ಸ್ಗೆ ಎಷ್ಟು ಕೊಡಬೇಕು, ಆಫೀಸ್ ರೆಂಟ್ ಎಷ್ಟು ಕೊಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಕೊಡಬೇಕು, ವಾಟರ್ ಬಿಲ್ಲು, ಪೇಪರ್ ಬಿಲ್ ಎಷ್ಟು ಕೊಡಬೇಕು. ಈ ವೇಳೆ ಕಿಶೋರ್ ಗಾಯಕ್ವಾಡ್, ಮೌನೇಶ್ವರ್ ವೈಕೆ, ಬೀರಲಿಂಗ ಇದ್ದರು. ಕಲಬುರಗಿ ನಗರದಲ್ಲಿ ಶುಕ್ರವಾರ ರಾತ್ರಿ 10ರಿಂದ ಜಾರಿ ಮಾಡಿದ ವೀಕೆಂಡ್ ಕರ್ಫ್ಯೂ ವೇಳೆ ಪೊಲೀಸರು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಸಾರ್ವಜನಿಕರು ಹೊರಬರದಂತೆ ಮೈಕ್ ಮೂಲಕ ಸೂಚಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವಿಟಿ ಪ್ರಕರಣಗಳು ಹೆಚ್ಚುತ್ತಾ ಇರೋ ಕಾರಣ ಶುಕ್ರವಾರ ರಾತ್ರಿ ಕಲಬುರಗಿ ನಗರದಲ್ಲಿ ಫಸ್ಟ್ ಡೇ ವೀಕೆಂಡ್ ಕರ್ಫ್ಯೂ ಫುಲ್ ಟೈಟ್ ಆಗಿತ್ತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಖಾಕಿ ಪಡೆ ಬ್ಯಾರಿಕೇಡ್ಗಳನ್ನ ಹಾಕಿ ತೀವ್ರ ತಪಾಸಣೆ ಮಾಡಿದ್ರು. 10 ಗಂಟೆಯೊಳಗೆ ಮನೆ ಸೇರಿಕೊಳ್ಳುವಂತೆ ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ಮೈಕ್ ಮುಖಾಂತರ ಅನೌನ್ಸ್ ಮಾಡಿದ್ರು. ನಗರದ ವಿವಿಧೆಡೆ ರೌಂಡ್ಸ್ ಮಾಡಿದ ಪೊಲೀಸರು ತುರ್ತು ಕೆಲಸಗಳಿದ್ರೆ ಮಾತ್ರ ಹೊರಬರಬೇಕು ಎಂದು ಸೂಚಿಸಿದ್ರು. ರಾತ್ರಿ ಹೊತ್ತು ಓಡಾಡೋ ಸಾರ್ವಜನಿಕರ ಬಳಿ ಸೂಕ್ತ ದಾಖಲಾತಿ ಇದ್ದವರಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ರು. ಜನತೆಯಲ್ಲಿ ಸೂಚನೆ, ಇವತ್ತು ರಾತ್ರಿ 10 ಗಂಟೆಯಿಂದ ಅಂದ್ರೆ ಇವತ್ತು 7ನೇ ತಾರೀಕು ಜನವರಿ 7ನೇ ತಾರೀಕು ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ 10ನೇ ತಾರೀಕು ಬೆಳಿಗ್ಗೆ 5 ಗಂಟೆವರೆಗೆ ಕಲಬುರಗಿ ನಗರಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಅನಾವಶ್ಯಕವಾಗಿ ಯಾರು ಹೊರಗಡೆ ಬರ್ತಕ್ಕಂಥಲ್ಲ. ಅವಶ್ಯಕ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಹೊರಗಡೆ ಬರಬೇಕು. ಅನಾವಶ್ಯಕವಾಗಿ ಹೊರಗಡೆ ಬಂದ್ರೆ ನಾವು ಕಾನೂನಿನ ಪ್ರಕಾರ ಕ್ರಮ ಜರುಗಿಸ್ತೀವಿ. ಈ ಮುಂಚೆ ನೋಡಿರಿ ನೀವು, ನಾವು ಕಾನೂನಿನ ಪ್ರಕಾರ ಕ್ರಮ ಜರುಗಿಸ್ತೀವಿ. ಅಂದ್ರೆ ನಿಮ್ಮ ವೆಹಿಕಲ್ ಅನಾವಶ್ಯಕ ಕಂಡು ಬಂದ್ರೆ ಸೀಜ್ ಮಾಡಲಾಗ್ತದ ಮತ್ತು ಕಾನೂನಿನ ಪ್ರಕಾರ ಕ್ರಮ ಜರುಗಿಸಲಾಗ್ತದ. ಅದಕ್ಕೆ ಇವತ್ತು 10 ಗಂಟೆ ನಂತರ ಯಾರು ಹೊರಗಡೆ ಬರ್ತಕ್ಕಂಥಲ್ಲ. ಅವಶ್ಯಕ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬರ್ತಕ್ಕಂಥ. ಇವತ್ತು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆವರೆಗೆ ಕಲಬುರಗಿ ನಗರಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ದಯವಿಟ್ಟು ಎಲ್ಲ ಸಹಕರಿಸಬೇಕು.
ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಕೋವಿಡ್ ಕಡಿವಾಣಕ್ಕೆ ರಾಜ್ಯದಾದ್ಯಂತ ವೀಕೆಂಡ್ ಕರ್ಫ್ಯೂ ಜಾರಿ, ಜನಸಂಚಾರ ಇಲ್ಲದೆ ಸ್ತಬ್ಧವಾದ ಕಲಬುರಗಿ. ವೀಕೆಂಡ್ ಕರ್ಫ್ಯೂಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ. ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಶಣ್ಪ್ರಕಾಶ್ ಆರೋಪ. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586.
Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.